ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಬಹಳ ವರ್ಷಗಳ ನಂತರ ಇನ್ನೊಂದು ಮಕ್ಕಳ ಸಿನಿಮಾ ಬಿಡುಗಡೆ ಆಗಲಿಕ್ಕೆ ಸಜ್ಜಾಗಿದೆ. ಸಿನಿಮಾದ ಹೆಸರು ಪಾಠಶಾಲಾ ಅಂತ. ಸೊ ಹೆದ್ದೂರು ಮಂಜುನಾಥ್ ಶೆಟ್ಟಿ ಅವರು ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ತೀರ್ಥಹಳ್ಳಿ ಭಾಗದಲ್ಲಿ ಸುಮಾರು 80-90ರ ದಶಕದಲ್ಲಿ ನಡೆಯುವಂತಹ ಕಥೆ ಈ ಸಿನಿಮಾದಲ್ಲಿರುತ್ತೆ. ಬಾಲಾಜಿ ಮನೋಹರ್ ಅವರು ಹಾಗೆಯೇ ಅಕ್ಷಯ್ ನಾಯಕ್ ಅವರು ಜೊತೆಗೆ ಸಾಕಷ್ಟು ಕಾಸ್ಟ್ ಆ್ಯಂಡ್ ಕ್ರೂ ಇರುವಂತಹ ಈ ಒಂದು ಸಿನಿಮಾ ಕುತೂಹಲ ಕೆರಳಿಸೋದಕ್ಕೆ ಬಹಳಷ್ಟು ಅಂಶಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಟೀಸರ್ ಮತ್ತು ಒಂದು ಹಾಡು ಈಗಾಗಲೇ ರಿಲೀಸ್ ಆಗಿದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ತಂಡದಿಂದ ಕೆಲವೊಂದಷ್ಟು ಕೆಲಸ ಮಾಡಿದವರು ಇದ್ದಾರೆ, ನನ್ನ ಜೊತೆಗೆ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ, ವೆಲ್ಕಮ್ ಟು ದ ಶೋ. 4 ಜನಕ್ಕೂ ಕೂಡ ಸೊ ಹೇಗಿದ್ದೀರಾ? ಚೆನ್ನಾಗಿದೆ. ನಾನು ಕೂಡ ಚೆನ್ನಾಗಿದ್ದೀನಿ. ಸಿನಿಮಾ ಬಿಡುಗಡೆ ಆಗೋದಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ ಇರೋದು. ಸೊ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದೀರಾ, 3 ಜನ ನಟರುಗಳಿದ್ದೀರಾ. ಸೊ ಯಾವ ಥರ ಇದೆ ಎಕ್ಸೈಟ್ಮೆಂಟ್ ಮತ್ತೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ಮೇಲೆ? ತುಂಬಾ ಎಕ್ಸೈಟ್ ಅಂತೂ ಆಗಿದ್ದೀವಿ. ಸೊ ತುಂಬಾ ಖುಷಿ ಇದೆ. ಬಟ್ ನಮಗೆ ಒಂದು ಫುಲ್ ಪ್ಯಾಕೇಜ್ ಸಿನಿಮಾನ ಜನಕ್ಕೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಅಂತೂ ತುಂಬಾ ಇದೆ. ಸೊ ತುಂಬಾ ಚೆನ್ನಾಗಿದೆ. ಬಂದು ಒಂದ್ಸರಿ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಹಂಗೆ ನಮ್ಮ ಸಿನಿಮಾನು ಕೂಡ ಥಿಯೇಟ್ರಿಗೆ ಬಂದು ನೋಡಿ. ತುಂಬಾ ಅಂತೂ ನಿಮಗೆ, ನೀವು ಒಳಗಡೆ ಬಂದಾಗ ನಿಮ್ಗಂತೂ ತುಂಬಾ ಖುಷಿ ಆಗತ್ತೆ. ನಿಮ್ಮ ಬಾಲ್ಯಕ್ಕೆ ಹೋಗ್ತೀರಾ, ನೀವು ಆಟ ಆಡಿರೋದು, ನೀವು ಓಡಾಡಿರೋದು, ನೀವು ಅಂದ್ರೆ ನಿಮ್ಗೊಂಥರ ಹೆಂಗೆ ಅಂದ್ರೆ ಮತ್ತೆ ಒಂದ್ಸರಿ ನೀವು ನಿಮ್ಮ ಹಿಂದಿನ ಸಣ್ಣ ಬಾಲ್ಯಕ್ಕೆ ಹೋಗೋದು ಫೀಲ್ ಅಂತೂ ನಾವು ಮಾಡಿಸ್ತೀವಿ. ಬಟ್ ತುಂಬಾ ಎಂಜಾಯ್ ಅಂತೂ ಮಾಡ್ತೀರಾ. ಸಿನಿಮಾ 100% ಪ್ಯಾಕೇಜ್ ಅಂತೂ ಕೊಡ್ತೀವಿ, ಫುಲ್ ಪ್ಯಾಕೇಜ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಆ್ಯಕ್ಚುಲಿ ಮೊದಲನೇ ಪ್ರಶ್ನೆಗೆ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಥರ ಉತ್ತರ ಕೊಟ್ಟಿರಿ ಆ್ಯಕ್ಚುಲಿ. ಬಟ್ ಬಿಫೋರ್ ದಟ್ ಕಾನ್ವರ್ಸೇಷನ್ ಶುರುವಾಗೋದ್ರಿಂದ ಮೊದಲು ನಿಮ್ಮ ಹೆಸರುಗಳು ಮತ್ತು ನೀವೇನು ಪಾತ್ರ ಮಾಡಿದ್ದೀರಾ ಸಿನಿಮಾದಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ? ನನ್ನ ಹೆಸರು ಸಮೃದ್ಧಿ ಅಂತ. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್, ಇವಾಗ ಮುಗೀತು. ನನ್ನ ಪಾತ್ರ ಬಂದು ಮೈನ್ ರೋಲ್, ಹೀರೋಯಿನ್. ಹಾಗೆ ನಾನು ಅದ್ರಲ್ಲಿ ಸ್ಕೂಲ್ ಹುಡುಗಿನ ನೀವು? ಸ್ಕೂಲ್ ಹುಡುಗಿ, ನಾನು ಸ್ಕೂಲಿಗೆ ಹೋಗೋ ಹುಡುಗಿ. ಒಂದು ಪುಟ್ಟು ಲವ್ ಸ್ಟೋರಿ ನಮ್ದು, ಕ್ಯೂಟ್ ಸ್ಕೂಲಲ್ಲೇ ಲವ್. ಅಂದ್ರೆ ನಾನು ಸೆಂಟ್ ಸ್ಕೂಲ್ ಹುಡುಗಿ, ಸ್ಕೂಲ್ ಅಲ್ಲ, ಸ್ವಲ್ಪ ದೊಡ್ಡ ಆಗಿತ್ತು. ಹೈಸ್ಕೂಲ್ ಸ್ಕೂಲು ಕಾಲೇಜ್ದು ಅವಳದು. ಆಕ್ಚುಲಿ ಇದು ಕಾಲೇಜ್ದು. ಅವಳು ಕಾಲೇಜಿಗೆ ಹೋಗ್ತಾ ಇರ್ತಾಳೆ. ಸೊ ಅಲ್ಲಿ ಒಂದು ಸಣ್ಣದಾಗ ಒಂದು ಲವ್ ಸ್ಟೋರಿ ನಡೀತಾ ಇರುತ್ತೆ. ಒಂದ್ ಸೈಡ್ ಕಾಲೇಜ್ ಹೋಗ್ತಿದ್ರೆ ಒಂದ್ ಸೈಡ್ ಲವ್ ಸ್ಟೋರಿ ನಡೀತಾ ಇದೆ. ನನ್ನ ಪಾತ್ರದ ಹೆಸರು ಸಹನಾ ಅಂತ. ಸರ್ ನೀವು? ನಮಸ್ತೆ, ನಾನು ಹೊನ್ನೇಕೇರಿ ಸುಧಾಕರ್ ಶೆಟ್ಟಿ ಅಂತ. ಲೆಕ್ಕ ಪರಿಶೋಧಕನಾಗಿ ಇಲ್ಲೇ ಮಲ್ಲೇಶ್ವರಮಲ್ಲೇ ನನ್ನ ಕಚೇರಿ ಇದೆ. ನನ್ನ ಬಾಲ್ಯದ ಗೆಳೆಯ ನಿರ್ದೇಶಕ ಮಂಜುನಾಥ್ ಅವರು ತುಂಬ ಪರಿಶ್ರಮ ಪಟ್ಟು ತುಂಬ ಒಳ್ಳೆಯ ಒಂದು ಚಿತ್ರವನ್ನು ಜನರಿಗೆ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಒಂದು ಕಡೆ ಹೇಳ್ತಾರೆ, ಮಲೆನಾಡಿನ ಮಳೆ ಹೇಗೆ ಅಂತ. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ಮಿಂಚಿಗೆ ನಡುಗುತ್ತಿದೆ ಪರ್ವತ ವನದಾತ್ರಿ, ಮೊದಲಿಲ್ಲದೆ ತುದಿಯಿಲ್ಲದೆ ಹಿಡಿದಂಬರವನ ತಬ್ಬಿದೆ ಕಾದಂಬಿನಿ ರಾಶಿ ಅಂತ. ಹಾಗೆ ಈ ಮಲೆನಾಡಿನ ಮಳೆಯ ರುದ್ರ ನರ್ತನವನ್ನು ನೈಜವಾಗಿ ಸೆರೆ ಹಿಡಿಯಲು ನಮ್ಮ ಜುಲೈ ಆಗಸ್ಟ್ ತಿಂಗಳಿನಲ್ಲಿ ನಿಜವಾದ ಮಳೆ ಬೇಕು ಅಂತ ಕಾದು ತೆಗೆದಿರೋದು ಒಂದು ಚಲನಚಿತ್ರ ಇದು. ಅದರಲ್ಲಿ ಅರಣ್ಯ ಇಲಾಖೆ ಒಂದು ಸಿಬ್ಬಂದಿ ಪಾತ್ರವನ್ನು ನಾನು ನಿರ್ವಹಿಸಿದ್ದೀನಿ. ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿ ಪಾತ್ರ ಗಾರ್ಡ್ ಗೋಪಾಲ್ ಅಂತ ಒಂದು ಪಾತ್ರ ನಾನು ಮಾಡಿದ್ದೀನಿ. ತುಂಬ ಕಷ್ಟಪಟ್ಟು ಈ ಚಿತ್ರವನ್ನು ತೆಗೆದಿದ್ದಾರೆ. ಮತ್ತೆ ಮಲೆನಾಡಿನ ಗ್ರಾಮೀಣ ಸೊಗಡು ಮತ್ತೆ ಬಾಲ್ಯದ ಸವಿ ನೆನಪುಗಳನ್ನು ಒಂದು ಅನಾವರಣಗೊಳಿಸುವ ಒಂದು ಒಳ್ಳೆಯ ಯಶಸ್ವಿ ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ. ಇದು ತುಂಬ ಚಂದ. ಹಾಡುಗಳು ಅಷ್ಟೇ, ಅವರೇ ನಿರ್ದೇಶಕರೇ ಸಾಹಿತ್ಯ ಬರೆದ ತುಂಬ ಒಳ್ಳೆಯ ಹಾಡು. ಮತ್ತು ಕುಟುಂಬ ಸಮೇತರಾಗಿ ನೋಡುವಂಥ ಚಲನಚಿತ್ರ ಇದು. ಸಂಭಾಷಣೆ ಆಗಲಿ ಎಲ್ಲದೂ ಒಂದು ಒಳ್ಳೆಯ ಉತ್ಕೃಷ್ಟ ಗುಣಮಟ್ಟದ ಚಲನಚಿತ್ರವನ್ನು ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ತುಂಬ ಅದ್ಭುತವಾಗಿ ಬಂದಿದೆ. ಮಲೆನಾಡಿನ ರಮ್ಯ ಮನೋಹರ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ನಿಮಗೆಲ್ಲ ತುಂಬ ಇಷ್ಟ ಆಗ್ತದೆ. ನಿಮ್ಮೆಲ್ಲರ ಸಹಕಾರದ ನಿರೀಕ್ಷೆಯಲ್ಲಿದ್ದೀವಿ. 28ಕ್ಕೆ ಚಿತ್ರಮಂದಿರದಲ್ಲೇ ಚಲನಚಿತ್ರವನ್ನು ನೋಡಬೇಕು. ತುಂಬ ಸೊಗಸಾಗಿ ಬಂದಿದೆ. ಭಾಳ ಅದ್ಭುತವಾದ ಒಂದು ಚಿತ್ರ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಯಶಸ್ಸು ಸಿಗಲಿ. ನಿಮ್ಮೆಲ್ಲರ ಸಹಕಾರದ ನಿರೀಕ್ಷೆಯಲ್ಲಿದ್ದೀವಿ. ಸೊ ಹಾಗಾದ್ರೆ ನೀವು ಅರಣ್ಯಾಧಿಕಾರಿ ನಮ್ಮ ಬಾಲಾಜಿ ಮನೋಹರ್ ಅವರ ಅಡಿಯಲ್ಲಿ ಕೆಲಸ ಮಾಡ್ತೀರಾ ಅಲ್ವಾ? ಅವರ ಅಂಡರಲ್ಲಿ ಮಾಡಿದ್ದೀವಿ. ಮಲೆನಾಡಿನ ದೃಶ್ಯ ವೈಭವವನ್ನು ನೋಡಿ ಜನ ತುಂಬ ಇಷ್ಟಪಡ್ತಾರೆ. ಮತ್ತು ಈ ಸಿನಿಮಾ ಯಶಸ್ಸನ್ನು ಕಾಣ್ತದೆ ಅನ್ನೋ ಭರವಸೆ ನಮಗಿದೆ. ಹಾಡು ಮತ್ತು ನಮ್ಮ ದೃಶ್ಯಗಳು ಕೂಡ ಅಷ್ಟೇ ತುಂಬ ಸೊಗಸಾಗಿ ಬಂದಿದೆ. ಅದರಲ್ಲೂ ಮಲೆನಾಡಿನ ಮಳೆ, ನಾನು ಹೇಳಿದ್ನಲ್ಲ ಕುವೆಂಪು ಅವರ ಮಳೆಯ ವರ್ಣನೆ, ಅದೇ ಥರ ಅಷ್ಟು ಸೊಗಸಾಗಿ ಬಂದಿದೆ. ತುಂಬ ಒಂದು ಖುಷಿ ಕೊಡುತ್ತದೆ. ನಿಮ್ಮೆಲ್ಲರ ಸಹಕಾರ ನಮಗೆ
ತುಂಬ ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಕರೆಕ್ಟ್. ನೀವು ಹೇಳಿ ನಿಮ್ಮ ಹೆಸರು. ನಾನು 7th ಸ್ಟ್ಯಾಂಡರ್ಡ್ ಹೋಗ್ತಿದ್ದೀನಿ. ಓಕೆ. ಮೂವಿಲಿ ಬಂದು ನನ್ನ ಹೆಸರು ರೇವತಿ ಅಂತ. ಹಾಂ. ನಾವು ಸ್ಕೂಲಲ್ಲಿ ಅಲ್ಲಿ ಎಷ್ಟನೇ ಸ್ಟ್ಯಾಂಡರ್ಡ್ ಸಿನಿಮಾದಲ್ಲಿ? ಸಿನಿಮಾದಲ್ಲೂ ಅದೇ same. 7th. ಓಕೆ. ಹಾಂ. ನಾವು ಸಿನಿಮಾದಲ್ಲಿ ತರಲೆ ಮಾಡ್ಕೊಂಡು ಟೀಚರ್ಸಿಗೆಲ್ಲ ಬೈಕೊಂಡು ಹಾಂ. ಅಂದರೆ ಫುಲ್ ಲೆಂತ್ ಫಸ್ಟಿಂದ ಕೊನೆ ತನಕ ನೀವು ಇರ್ತೀರಾ ಸಿನಿಮಾದಲ್ಲಿ. ಅಂದರೆ ಹೆಂಗೆ ನೀವು ಅಂದರೆ ಸ್ಕೂಲಿಗೆಲ್ಲ ಹೆಂಗೆ ಪರ್ಮಿಷನ್ ಸಿಕ್ತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ? ನೀವು ಇವನ್ ನಿಮಗೂ ಅಷ್ಟೇ ಜೊತೆಗೆ ಅಂದರೆ ಹೆಂಗೆ ಬಿಟ್ರಾ ಲೈಕ್ ಸಪೋರ್ಟ್ ಇತ್ತಾ ಸ್ಕೂಲಿಂದೆಲ್ಲ ಹೇಗೆ? ಸಪೋರ್ಟ್ ಇತ್ತು. ಅಂದರೆ 7th ಅಂತ ಅವಾಗ ಲಾಸ್ಟ್ ಇಯರ್ದು ಶೂಟ್ ಆಗಿರೋದು, ಅವಾಗ ನೀವು 7th ಸ್ಟ್ಯಾಂಡರ್ಡ್ ಅಲ್ವಾ? ಅಲ್ಲ, ನಾನು 6th ಅವಾಗ. ಓಕೆ, ಪಾಸ್ ಆಗಿದ್ದೀರಾ? ಹಾಂ, ಪರವಾಗಿಲ್ಲ. ಓಕೆ. ಸರ್, ಇನ್ನೊಂದು ತುಂಬ ಮುಖ್ಯವಾದ ಒಂದು ವಿಷಯ ಹೇಳಲೇಬೇಕು. ನಮ್ಮ ಅರುಣ ದಿಗಂತ್ ಅಂತ ಅರುಣ ಅಂತ ಒಂದು ಪಾತ್ರ ಮಾಡಿದ್ದಾನೆ. ಹಾಂ. ಅವನು ಈ ಚಲನಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಇದ್ದಾನೆ. ಅವನು ಸಂಜೀವಣ್ಣನ ಮಗ ಅಲ್ವಾ? 10ನೇ ಕ್ಲಾಸಲ್ಲಿ ಇರುವಾಗ ಚಿತ್ರೀಕರಣದಲ್ಲಿ ಪಾಲ್ಗೊಂಡು 98% ತೆಗೆದಿದ್ದಾನೆ. ಅದು ನಮ್ಮ ಗ್ರಾಮೀಣ ಭಾಗದಲ್ಲಿ. ಇಲ್ಲಿ ಮತ್ತು ತುಂಬಾ ನಿರ್ದೇಶಕರ ಒಂದು ಸೂಕ್ಷ್ಮ ಸಂವೇದನೆ ಅಂದ್ರೆ ಯಾರ ಮಕ್ಕಳಿಗೂ ಒಂದು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಿದ್ದಂಗೆ ಆ ರಜಾ ದಿನಗಳನ್ನ ಹೊಂದಿಸ್ಕೊಂಡು ಮಾಡಿದ್ದಾರೆ. ಸರ್, ಅದಾದ ಅವ್ರು ಹೇಳ್ತಾರೆ, ತಡೀರಿ ಅವ್ರು ಹೇಳಿ, ಅದು ನೋಡೋಣ ಹೆಂಗೆ ಹೇಳ್ತಾರೆ ಅಂತ. ನೀವು ಹೇಳಿ, ಹೆಂಗೆ ಪರ್ಮಿಷನ್ ಕೊಟ್ಟರು ಸ್ಕೂಲಲ್ಲಿ? ಪೇರೆಂಟ್ಸ್ ಎಲ್ಲ ಬಂದು ಕೇಳಿದ್ರು, ಓಕೆ. ಈ ಥರದೊಂದು ಮೂವಿಗೆ ಹೋಗ್ತಿದ್ದಾರೆ. ಅದಕ್ಕೆ ಆಯ್ತು. ಬಟ್ ಅವರು ನಾವೆಲ್ಲ ಹೋಮ್ವರ್ಕ್, ನೋಟ್ಸ್ ಎಲ್ಲದೂ ಕಂಪ್ಲೀಟ್ ಮಾಡ್ಕೋಬೇಕು, ಮತ್ತೆ ಟೆಸ್ಟಿಗೂ ಅಷ್ಟೇ ಕಾನ್ಸಂಟ್ರೇಷನ್ ಕೊಡ್ಬೇಕಂತ ಹೇಳಿ ಪರ್ಮಿಷನ್. ಅಂದರೆ ಡೇಟ್ಸ್ ಎಲ್ಲ ಯಾವ ಥರ? ಈಗ ಒಂದು ವಾರದಲ್ಲಿ ಎಷ್ಟು ದಿನ ಶೂಟಿಗೆ ಹೋಗ್ತಿದ್ರಿ, ಹೇಗೆ? ವಾರದಲ್ಲಿ ಒಂದು 2-3 ಡೇಸ್. ಇನ್ನು ಉಳಿದ ದಿನ ಸ್ಕೂಲಿಗೆ ಹೋಗ್ತಾ ಇದ್ರಿ? ಮ್ಯಾನೇಜ್ ಮಾಡೋಕ್ಕೆಲ್ಲ ಆಯ್ತಾ ನಿಮಗೆ? ಸರ್, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ, ಇಲ್ಲಿ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ ಇದ್ದಿದ್ದು. ಇಲ್ಲಿಂದ ಅಲ್ಲಿ ನನಗೆ ಶೂಟಿಂಗ್ ಇರ್ತಿತ್ತು. ಇಂಜಿನಿಯರಿಂಗ್ ಅಂದ್ರೆ ಏನ್ ಕ್ಲಾಸಸ್ ಅಷ್ಟು ಅನ್ನೋದು ಲಾಸ್ಟ್ ಸೆಮ್ ಅಲ್ಲಿ ಇದ್ದೀನಿ ನಾನು. ಎಕ್ಸಾಮ್ಸಿಗೆ ಡೈರೆಕ್ಟ್ ಎಕ್ಸಾಮ್ಗೆ ಎಂಟ್ರಿ ಕೊಟ್ರಾ? ಎಕ್ಸಾಮಿಗೆ ಅಂದ್ರೆ ಇಲ್ಲಿ ಶೂಟಿಂಗ್ ಮುಗಿಸಿ. ಯಾವ ಕಾಲೇಜ್ ಅದು? ಅಂಬೇಡ್ಕರ್ ಕಾಲೇಜ್. ಅದೆಲ್ಲ ಆಪ್ಷನ್ ಇದೆ ಅಲ್ಲಿ? ಅಂದ್ರೆ ಲಾಸ್ಟ್ ಸೆಮ್ ಏನು ಅಷ್ಟೊಂದು ಕ್ಲಾಸಸ್ ಇರ್ತಿರ್ಲಿಲ್ಲ ನನಗೆ. ಎಕ್ಸಾಮ್ಸ್ಗಳು ಮಾತ್ರ. ಇಂಟರ್ನ್ಶಿಪ್ ಅಂತ, ಪ್ರಾಜೆಕ್ಟ್ ಅಂತ ಅದೆಲ್ಲ ಇರ್ತಿತ್ತು. ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅಲ್ಲಿಂದ ಶೂಟ್ ಮುಗಿಸಿ ಒಂದು ನೆಕ್ಸ್ಟ್ ಡೇ ಎಕ್ಸಾಮ್ ಬರ್ಬಿಟ್ಟು ಮತ್ತೆ ಅವತ್ತಿಂದನೇ ವಾಪಸ್ ಹೋಗಿ ಶೂಟ್ ಅಟೆಂಡ್ ಮಾಡ್ತಿದ್ದೆ. ನೈಸ್. ಸೊ ಏನು ನಿಮಗೆ ಸಮಸ್ಯೆ ಆಗಲಿಲ್ಲ? ಓದೋದಕ್ಕೆಲ್ಲ ಟೈಮ್ ಸಿಕ್ತಾ ಚೆನ್ನಾಗಿ? ಟೈಮ್ ಸಿಕ್ತು. ಅಂದ್ರೆ ಎಕ್ಸಾಮ್ ಟೈಮಿಗೆಲ್ಲ ಇವ್ರು ಇಡ್ತಾ ಇರಲಿಲ್ಲ, ನಾವು ಹೇಳ್ತಿದ್ವಲ್ಲ ಶೆಡ್ಯೂಲ್ ಸ್ವಲ್ಪ. ಓಕೆ. ಇನ್ನು ನೀವು ಹೇಳಿ ಮ್ಯಾಮ್, ಆ್ಯಕ್ಚುಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಈ ಥರದೊಂದು ದೊಡ್ಡ ಕ್ಯಾನ್ವಾಸ್ನ ಮಕ್ಕಳ ಸಿನಿಮಾ ತೆಗೆಯೋದು ಅಷ್ಟು ಸುಲಭದ ಮಾತಲ್ಲ. ಏನೇ ಫಸ್ಟ್ ಟೈಮರ್ಸ್ ಇರ್ಬೋದು, ಲೈಕ್ ಯಾಕಂದರೆ ಸ್ಯಾಲರಿ ಅದೆಲ್ಲ ಯೋಚನೆ ಮಾಡುವಾಗ ಓಕೆ ಕಡಿಮೆ ಆ ಥರದೆಲ್ಲ ಇರುತ್ತೆ, ಅವಕಾಶ ಆ ಥರದ್ದೆಲ್ಲ. ಬಟ್ ಸ್ಟಿಲ್ ಅಷ್ಟು ಜನನ ಮ್ಯಾನೇಜ್ ಮಾಡೋದು ಮತ್ತು ಲೈಕ್ ಎಕ್ಸ್ಪೆಕ್ಟೆಡ್ ಒಂದು ಔಟ್ಕಮ್ ಬರಬೇಕು ಇಷ್ಟು ಜನ ಸೇರಿಸ್ಕೊಂಡು ಅಂತ ಹೇಳುವಾಗ ಒಂದು ದೊಡ್ಡ ಟಾಸ್ಕ್ ಅದು. ಆ್ಯಕ್ಚುಲಿ ಹರ್ಕ್ಯುಲಿಯನ್ ಟಾಸ್ಕ್ ಅಂತಲೇ ಹೇಳ್ಬೋದು. ನೀವು ನಿರ್ದೇಶಕರ ಪತ್ನಿಯಾಗಿ ಜೊತೆಗೆ ಅವ್ರನ್ನೂ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ, ನಿರ್ದೇಶಕರನ್ನ, ಅವರ ಟೆಂಪರಮೆಂಟು, ಜೊತೆಗೆ ಆರ್ಟಿಸ್ಟ್ಗಳದ್ದು ಇದೆಲ್ಲ ಡೇಟ್ಸು ಸಮಥಿಂಗ್ ಅದೆಲ್ಲ ಹೆಂಗಿತ್ತು ನಿಮಗೆ? ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಥರದೊಂದು ದೊಡ್ಡ ಸಿನಿಮಾ ಮಾಡೋದಕ್ಕೆ? ತುಂಬ ಅಂದರೆ ತುಂಬ ಚಾಲೆಂಜಿಂಗ್. ಯಾಕಂದರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಆ್ಯಕ್ಚುಲಿ ಡೈರೆಕ್ಟ್ರು ಬಂದು ಈ ಥರ ಒಂದು ಸ್ಟಾರ್ಟ್ ಮಾಡೋಣ, ನಾವೇ ಮಾಡೋಣ ಅಂತ ಅಂದಾಗ ಓಕೆ ಅಂತ ಹೇಳಿಬಿಟ್ಟೆ. ಆದರೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಏನೇನು ಬರುತ್ತೆ ಅಂತೇಳಿ. ಸೊ ಫಸ್ಟು ನಾವು ಪ್ಲ್ಯಾನ್ ಮಾಡಿದ್ದೆ ನಮ್ಮ ಸೈಡಿನ ಮಕ್ಕಳಿಗೆ ಅವಕಾಶನ ಕೊಡಬೇಕು. ತೀರ್ಥಹಳ್ಳಿಲಿ ತುಂಬ ಜನ ಪ್ರತಿಭೆಗಳಿದ್ದಾರೆ, ಸೊ ಅವ್ರಿಗೆ ಒಂದು ಅವಕಾಶ ಕೊಡೋಣ. ಆಮೇಲೆ ನಮ್ಗೆ ಇದ್ದಿದ್ದು ನಮ್ಮದು ಊರು ತೀರ್ಥಹಳ್ಳಿ, ನಾವು ಹುಟ್ಟುಬೆಳ್ದು ನಮ್ಮ ಊರಿಗೆ ನಾವೇನಾದರೂ ಒಂದು ಕೊಡಬೇಕು ಅನ್ನೋದಿತ್ತು ನಮಗೆ. ಸೊ ಹಾಗಾಗಿ ನಾವು ನಮ್ಮೂರಿನ ಭಾಷೆನೇ ತಗೊಂಡು ನಮ್ಮೂರಿನ ಮಕ್ಳ ಹತ್ರನೇ ನಾವು ಮಾಡಿಸ್ಬೇಕು ಇದನ್ನ ಅಂತೇಳಿ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಆಡಿಷನ್ ಮಾಡಿದ್ವಿ, ಆದರೆ ಆ ಲ್ಯಾಂಗ್ವೇಜ್ ಇಲ್ಲಿ ನಮಗೆ ಕಷ್ಟ ಆಗತ್ತೆ ಅಂತ. ಹೌದು, ಸ್ಲ್ಯಾಂಗ್ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ನಾವು ತೀರ್ಥಹಳ್ಳಿಲಿ ಆಡಿಷನ್ ಮಾಡಿದ್ವಿ. ಒಂದು 150 to 200 ಮಕ್ಕಳು ಆಡಿಷನ್ಗೆ ಬಂದರು. ಅದರಲ್ಲಿ ಒಂದು 60-70 ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅವರಿಗೆ ತೀರ್ಥಹಳ್ಳಿನಲ್ಲಿ ಭೀಮನಕಟ್ಟೆ ಅಂತ ಒಂದಿದೆ ನಮ್ಮ ತೀರ್ಥಹಳ್ಳಿನಲ್ಲಿ, ಅಲ್ಲಿ ಹೊಳೆ ಮೇಲ್ಗಡೆ ಪ್ಲೇಸ್ ಇದೆ, ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನದ ಹತ್ರ ಡೈಲಿ ಇವ್ರಿಗೆ ಪ್ರಾಕ್ಟೀಸು. ಮಧ್ಯಾಹ್ನದವರೆಗೆ ಇವ್ರಿಗೆ ಪ್ರಾಕ್ಟೀಸು, ಮಧ್ಯಾಹ್ನ ಮೇಲೆ ನಮ್ಮದು ವರ್ಕು, ಅದು ವರ್ಕು. ಸೊ ಆ ಥರ ಮಾಡಿಕೊಂಡು ಪ್ರಾಕ್ಟೀಸ್ ಕೊಟ್ಟು ಫುಲ್ ಫ್ಲೆಜ್ ನೀವು ಪ್ರೀ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೌದು. ಅಂದರೆ ಅಲ್ಲಿ ಹೋಗಿ ನಾವು ಅಲ್ಲೇ ಇದ್ವಿ, ನಾನು ಡೈರೆಕ್ಟ್ರು ಇಬ್ಬರು. ಒಂದು ಹೆಚ್ಚು ಕಡಿಮೆ ಒಂದು ಶೂಟ್ ಮುಗಿಯೋವರೆಗೂ ನಾವು ಎಲ್ಲ ಕ್ಲಿಯರ್ ಆಗೋವರೆಗೂ ಅಲ್ಲೇ ಇದ್ದಿದ್ದು. ಅಲ್ಲೇ ಫುಲ್ ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ ಕೊಟ್ಬಿಟ್ಟು ಫಸ್ಟ್ ಎವ್ರಿಬಡಿ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಆರ್ ಫಸ್ಟ್ ಟೈಮರ್ಸ್ ಅಲ್ವಾ? ಹೌದೌದು. ಅಂದರೆ ಎಲ್ಲ ಒಂದೇ ಸ್ಕೂಲ್ ಮಕ್ಕಳಂತೂ ಅಲ್ಲ, ಎಲ್ಲ ಬೇರೆ ಬೇರೆ ಸ್ಕೂಲ್ ಮಕ್ಕಳುಗಳು ಎಲ್ಲ.
ಸೊ ಅವ್ರನ್ನೆಲ್ಲ ಆಲ್ ಆರ್ ಫಸ್ಟ್ ಟೈಮ್ ಆಕ್ಟರ್ಸ್. ಹೌದು, ಎಲ್ಲ ಫಸ್ಟ್ ಟೈಮ್ ಆ್ಯಕ್ಟೇ ಮಾಡಿದ್ದು. ಬಟ್ ತುಂಬ ಸಪೋರ್ಟ್ ಮಾಡಿದ್ರು ಮಕ್ಳುಗಳು ಪಾಪ. ಫಸ್ಟು ಒಂದೆರಡು ಸರಿ ಅವ್ರಿಗೂ ಕಷ್ಟ ಆಗ್ತಿತ್ತು ಎಲ್ಲ, ಓಕೆ. ಆಮೇಲೆ ಅವರೇ ಪಾಪ ತಗೊಳ್ಳೋರು, ಎಲ್ಲದು ಏನು ಹೇಳಿದ್ರು ತಗೊಳ್ಳೋರು. ಬಟ್ ಅಂತ ಹೇಳಿ ನಾವು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡು ಮಾಡೋರು. ನಮ್ಮ ಪೇರೆಂಟ್ಸು ಅಷ್ಟೇ. ಫಸ್ಟಿಗೆ ಒಂಚೂರು ಅಂದರೆ ತುಂಬ ಬೈಸ್ಕೊಂಡಿದ್ದಾರೆ ಕೂಡ, ಮಕ್ಕಳು ಬೈಸ್ಕೊಂಡಿದ್ದಾರೆ, ಪೇರೆಂಟ್ಸು ಬೈಸ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ? ಅಂದರೆ ಒಂದು ಮೇನ್ ರೀಸನ್ನು ಒಂದು ಟೈಮಿಂಗ್ಸು. ಅಂದರೆ ನಮ್ಗೆ ಅಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ನೆಟ್ವರ್ಕ್ ಇಶ್ಯೂಸ್ ಇರ್ತಾ ಇತ್ತು. ತುಂಬ ಹಳ್ಳಿಲಿ ಒಳಗಡೆ ಶೂಟ್ ಮಾಡ್ತಾ ಇದ್ವಿ. ಸೊ ಅದು ಒಂದು ಕಾಸ್ಟ್ಯೂಮು, ತುಂಬ ಮಳೆ, ಕಾಸ್ಟ್ಯೂಮ್ಗಳನ್ನ ನಾವು ಇದು ಕಂಟಿನ್ಯೂಟಿ ಅಂತ ಹೇಳಿರ್ತೀವಿ, ನಾಳೆ ದಿನ ಅವ್ರು ವಾಶ್ ಮಾಡಿರ್ತಾರೆ, ಅದು ಬರ್ತಾ ಇರಲಿಲ್ಲ. ಸೊ ಲೇಟಾಗಿ ಬರ್ತಿದ್ರು. ಅದು ಸುಮಾರು ಆ ಥರ ಅದಕ್ಕೆ ಚಿಕ್ಕ ಪುಟ್ಟದಕ್ಕೆ ಸೊ ತುಂಬ ಬೈದಿದ್ದೀನಿ, ಪೇರೆಂಟ್ಸ್ಗೂ ಬೈದಿದ್ದೀನಿ, ಮಕ್ಕಳಿಗೂ ಬೈದಿದ್ದೀನಿ, ಅಲ್ಲಿ ಎಲ್ಲರೂ ಅನ್ನೋರು. ಸೊ ಡೈರೆಕ್ಟ್ರ್ ವೈಫ್ ಮಾತ್ರ ತುಂಬ ಜೋರು. ಹೌದಾ? ಸರ್ ಅವ್ರು ಒಳ್ಳೇದಕ್ಕೆ ಬೈತಿದ್ರಲ್ಲ ಸರ್, ಅಂದ್ರೆ ನಮ್ಗೆ ಯಾರು ಮಾತೇ ಕೇಳ್ತಿರ್ಲಿಲ್ಲ ಮಕ್ಕಳೆಲ್ಲ. ಅಂದ್ರೆ ತುಂಬಾ ರಿಸ್ಕಿ ಪ್ಲೇಸಿಗೆ ಹೋಗ್ತಿದ್ವಿ ನಾವು. ಅವಾಗ ಕೂಡ ಅಲ್ಲಿ ನನಗೆ ಮಕ್ಕಳು ಚೂರು ಹೆಚ್ಚು ಕಡಿಮೆ ಆದ್ರೆ ರೆಸ್ಪಾನ್ಸಿಬಿಲಿಟಿ ಫುಲ್ ನಮ್ಮ ಮೇಲೆ ಇರುತ್ತೆ. ಪೇರೆಂಟ್ಸ್ ತುಂಬಾ ನಂಬಿಕೆಯಿಂದ ಕಳಿಸಿರ್ತಾರೆ, ಅದನ್ನ ನಾವು ಉಳಿಸ್ಕೊಬೇಕಾಗಿರತ್ತೆ. ಆ ಕಾರಣದಿಂದ ಆಮೇಲೆ ಒಂದ್ ಮಗು ಮಿಸ್ ಆದ್ರೂ ನಾವು ತುಂಬಾ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಆ ಮಗುಗೋಸ್ಕರ. ಆ ಸೀನ್ ಮಾಡ್ತೀವಿ, ಲಾಸ್ ಆ ಮಗುಗೆ ಅಲ್ವಾ. ಆಮೇಲೆ ಪಾಪ ಬರ್ತಾರೆ, ಅದು ಅಲ್ಲಿವರೆಗೂ ಕಷ್ಟಪಟ್ಟಿರ್ತಾರೆ, ನಾವು ಅದು ಮಾಡ್ಬೇಕು ಅಂತ ಖುಷಿಲಿ ಇರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಹರ್ಟ್ ಆಗತ್ತೆ, ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇದಾಗ್ತಿತ್ತು ಅಷ್ಟೇ ಸರ್. ಓಕೆ. ನೀವು ಸಮೃದ್ಧಿ ಅವ್ರದ್ದು ಅಂದರೆ ಸಣ್ಣದಾಗ ಒಂದು ಲವ್ ಸ್ಟೋರಿ ಇರುತ್ತೆ ಅಂತ ಹೇಳಿದ್ರೆ, ಅಕ್ಷಯ್ ನಾಯಕ್ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿರೋದು. ಅಂದರೆ ಯಾವ ಥರ ನಿಮ್ಮ ಪಾತ್ರ ಇರುತ್ತೆ? ನಿಮ್ಮ ಲವ್ ಸ್ಟೋರಿ ಈ ಇಡೀ ಕಥೆಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿರುತ್ತೆ ಆ್ಯಕ್ಚುಲಿ? ಅಂದರೆ ಆ ಕಥೆಗೂ ನಿಮ್ಮ ಲವ್ ಸ್ಟೋರಿಗೆಲ್ಲ ಲಿಂಕ್ ಇದೆಯಾ? ಏನಾದರೂ ಟ್ವಿಸ್ಟ್ ಸಿಗುತ್ತಾ ನಿಮ್ಮ ಲವ್ ಸ್ಟೋರಿಯಿಂದ? ಸೊ ಹಿಂಗಿತ್ತು ನಿಮ್ಮ ಪಾತ್ರ? ಲೈಕ್ ಪ್ರೇಕ್ಷಕರು ನೋಡುವಾಗ ನಿಮ್ಮಿಬ್ರದ್ದು ಕೆಮಿಸ್ಟ್ರಿ ಆಗಿರ್ಬೋದು ಅಕ್ಷಯ್ ನಾಯಕ್ ಅವ್ರ ಜೊತೆಗೆ, ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ನಮ್ಮಿಬ್ರು ಕೆಮಿಸ್ಟ್ರಿ. ಆ್ಯಕ್ಚುಲಿ ಅಂದರೆ ಕ್ಯೂಟ್ ಆಗಿರುತ್ತೆ ನಮ್ಮಿಬ್ರದ್ದು. ನಾನು ಏನೋ ಒಂದು ಜಗಳ ಮಾಡ್ಕೊಂಡು ಮುನ್ಸ್ಕೊಳೋದು, ಅವರು ಸಮಾಧಾನ ಮಾಡೋದು, ಆ ಥರ ಎಲ್ಲ. ಸಾಂಗ್ ಎಲ್ಲ ಇದೆ ನಿಮ್ದು? ಸಾಂಗ್ ಇದೆ, ರೀಸೆಂಟಾಗಿ ರಿಲೀಸ್ ಆಯಿತು. ಆಯ್ತಾ? ನೈಸ್. ಯಾರು ಹಾಡಿದಾರ ಸಾಂಗ್ ಎಲ್ಲ? ಅನುರಾಧ ಭಟ್ ಹಾಡಿದ್ದಾರೆ. ಲಿರಿಕ್ಸ್ ನಮ್ಮ ಡೈರೆಕ್ಟರ್ ಅವರೇ ಬರೆದ್ರು ಎಲ್ಲ ಹಾಡುಗಳಿಗೂ? ಎಲ್ಲದು 3 ಸಾಂಗ್ ಇದೆ, 3 ಸಾಂಗ್ ಲಿರಿಕ್ಸ್ ಬರೆದಿದ್ದು ಡೈರೆಕ್ಟರ್. ಹೋಗತ್ಲಾಗೆ ಸಾಂಗ್ ನಾನು ಇವಾಗ ಜಸ್ಟ್ ನೋಡಿದ್ರೆ, ಅದಕ್ಕಿಂತ ಹಿಂದೆ ರಿಲೀಸ್ ಆಗಿರೋದು ಇವ್ರದ್ದು ಪ್ಯಾಥೋ ಸಾಂಗ್ ಬ್ರೇಕಪ್ ಆಗತ್ತೆ. ಡ್ಯುಯೆಟ್ ಇಲ್ಲ, ಡ್ಯುಯೆಟ್ ಇಲ್ಲ, ಡೈರೆಕ್ಟ್ ಪ್ಯಾಥೋ. ನೆಕ್ಸ್ಟ್ ಇನ್ನೊಂದು ಸಾಂಗ್ ಇದೆ, ಮಲೆನಾಡಿಗೆ ಒಂದು ಆಂಥಮ್ ಸಾಂಗ್ ಅಂತ ಮಾಡಿದೀವಿ, ನೆಕ್ಸ್ಟ್ ರಿಲೀಸ್ ಆಗತ್ತೆ. ಅದು ನಮ್ಮ ಕಡೆಯಿಂದ ಮಲೆನಾಡಿಗೆ ಒಂದು ಕೊಡುಗೆ ಅಂತ ಹೇಳಿ ಡೈರೆಕ್ಟ್ ಬರೆದಿರುವಂತ ಸಾಂಗು. ಅದು ಸಾನ್ವಿ ಶೆಟ್ಟಿ ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಆ ಸಾಂಗು, ತುಂಬಾ ಚೆನ್ನಾಗಿದೆ. ಈಗ ಅಕ್ಷಯ್ ನಾಯಕ್ ಅವರು ಕೂಡ ಸ್ಕೂಲಲ್ಲಿ ಇರ್ತಾರ? ಸ್ಕೂಲ್ ಸ್ಟೂಡೆಂಟ್ ಅಲ್ಲ, ಸೈಕಲ್ ಶಾಪ್ ಅಲ್ಲಿ ಇರ್ತಾರೆ. ಅದೇನಾದ ಹುಡುಗಿರಿಗೆಲ್ಲ ಈ ಸೈಕಲ್ ಶಾಪು, ನಮ್ ಇದು ಎಲ್ಲ ಚೆಲುವಿನ ಚಿತ್ತಾರದಲ್ಲಿ ಅವರು ಗ್ಯಾರೇಜ್ ಅಲ್ಲಿ ಸೈಕಲ್ ಶಾಪ್. ಯಾರು ಎಜುಕೇಟೆಡ್ಸ್ ಸ್ವಲ್ಪ ಚೆನ್ನಾಗಿ ಹೋದ್ರು ಅವ್ರು ಯಾರು ಇಷ್ಟ ಆಗಲ್ವಾ ಹುಡುಗಿರಿಗೆ? ಫಸ್ಟ್ ಬೆಂಚರ್ಸ್ ಅಲ್ಲ ಸರ್. ಸೈಕಲ್ ಶಾಪ್ ಅವರೇ ಸೂಪರ್ ಹ್ಯಾಂಡ್ಸಮ್ ಆಗಿದ್ರು. ಹ್ಯಾಂಡ್ಸಮ್ ಆಗಿತ್ತು, ತಲೆ ಬುದ್ಧಿ ಇರ್ಬೇಕಲ್ಲ. ಬುದ್ಧಿ ಇಲ್ಲದೆ ಸೈಕಲ್ ರಿಪೇರಿ ಮಾಡ್ತಾರ ಅಂತ ಹಂಗೆ. ಓಕೆ. ಸೊ ಹಂಗ್ ಲವ್ ಆಗುತ್ತೆ ನಿಮ್ಗೆ? ಅಂದ್ರೆ ನೀವು ಸ್ಕೂಲಲ್ಲಿ ಅಂದ್ರೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಅವ್ರು ಸಿಗ್ತಾರೆ, ಅವ್ರು ಸೈಕಲ್ ಶಾಪ್ ಅಲ್ಲಿ ರೇಗಿಸ್ತಾ ಇರ್ತಾರೆ ನನಗೆ ಫುಲ್. ನಿಮ್ದು ಏನಾದ್ರು ಆಕ್ಟಿಂಗ್ ಬ್ಯಾಕ್ ಗ್ರೌಂಡ್ ಏನಾದ್ರು ಇದೆಯಾ? ಇಲ್ಲ ಸರ್, ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಆಡಿಷನ್ ಕೊಟ್ಟೆ ಸರ್ ಈಗ ಹೋಗಿ, ನಂದು ಸೆಮ್ ರಜೆ ಇದ್ದಾಗ ಒಂದು ತಿಂಗಳು ಸುಮ್ಮನೆ ಹಿಂಗೆ ಆಡಿಷನ್ ಕರಿತಾ ಇದ್ರು, ನಾನು ಹೋಗಿ ಕೊಟ್ಟೆ. ಮಲ್ನಾಡ್ ಸ್ಲ್ಯಾಂಗ್ ಇತ್ತಲ್ಲ ನನಗೆ, ಅದಕ್ಕೋಸ್ಕರ ಅವ್ರಿಗೆ ಬೇಕಾಗಿದೆ, ಮಲ್ನಾಡ್ ಸ್ಲ್ಯಾಂಗ್ ಬೇಕಾಗಿತ್ತು, ಅದಕ್ಕೋಸ್ಕರ ಸೆಲೆಕ್ಟ್ ಆಯ್ತು. ಆಹನ್ ಅವ್ರು ನೀವು ಹೇಳಿ, ಅಂದ್ರೆ ನಿಮ್ದು ಯಾವ್ದು ಫೇವ್ರೇಟ್ ಡೈಲಾಗ್ ನೀವು ಹೇಳಿರೋದು ಸಿನಿಮಾದಲ್ಲಿ? ಅಂದರೆ ಎಲ್ಲದೂ ಫೇವ್ರೆಟ್. ಎಲ್ಲದೂ ಫೇವ್ರೇಟ್ ಒಂದು ಹೇಳಿ ಸಾಕು. ಏನಾದ್ರು ಬೈತಿರ್ತೀಯಲ್ಲ? ಅದೇ ಅವನು ಲೆಟ್ರ್ ಕೊಟ್ಟ ತಕ್ಷಣ ಅವಳು ಇಟ್ಕೊಂಡು ಅಲ್ಲ ಅರುಣ ಲೆಟ್ರ್ ಕೊಡ್ತಾನೆ, ಲೆಟ್ರ್ ಕೊಟ್ಟ ತಕ್ಷಣ ಅವಳು ನಾನು ಮನೇಲಿ ಹೋಗಿ ತೋರಿಸ್ತೀನಿ ಅಂತ ಮುಚ್ಚಿಟ್ಕೊಂತಾಳೆ. ನಾವಾದ್ರೂ ಓದ್ತಿದ್ವಪ್ಪ ಅಂತ. ಟೀಸರ್ ಅಲ್ಲಿ ಕಣ್ಣು ಹೊಡೆಯೋದು ಇವ್ರಿಗೆ? ಇಲ್ಲ ಅವಳು ಬೇರೆ, ಅವರೇ ನಿಮಗೆ ಲೆಟರ್ ಕೊಟ್ಟಿರ್ತಾರೆ. ಅವರು ಆಕ್ಚುಲಿ ಅಲ್ಲಿಗೆ ಕೊಡ್ಬೇಕಲ್ಲ, ಫ್ರೆಂಡ್ ಹತ್ರ ತಲುಪಿಸ್ಬೇಕಲ್ಲ ಲೆಟ್ರನ್ನ. ಸೊ ಆ ಮೂಲಕ ಲೆಟ್ರ್ ಹೋಗಿರತ್ತೆ, ಇವರೆಲ್ಲ ಫ್ರೆಂಡ್ಸ್ ಬರ್ತಾ ಇರ್ತಾರೆ. ಅವಾಗ ಅವಳು ಲೆಟ್ರ್ ನೋಡಿದ ತಕ್ಷಣ ಬೇಡ ನಾನು ಅಮ್ಮಂಗೆ ತೋರಿಸ್ತೀನಿ, ನಾನು ಓದಲ್ಲ ಅಂತ ಎತ್ತಿಡ್ಕೊಂತಾಳೆ. ಅವಾಗ ಇವರೆಲ್ಲ ಸೇರ್ಕೊಂಡು ನೀನು ಓದಲ್ಲ ಪರವಾಗಿಲ್ಲ, ನಾವಾದ್ರೂ ಓದ್ತಿದ್ವಪ್ಪ. ಓಕೆ. ಸೊ ನಿಮ್ಮ ಸ್ಕೂಲಲ್ಲೆಲ್ಲ ಹೆಂಗಿರ್ತಾರೋ ಸ್ಟೂಡೆಂಟ್ಸ್ ಎಲ್ಲ ಅದೇ ಥರ ಇತ್ತಾ ನಿಮಗೆ ಎಕ್ಸ್ಪೀರಿಯನ್ಸ್, ಸಿನಿಮಾ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗೆ ಅನ್ನಿಸ್ತು? ಆ ಥರ ಇರಲಿಲ್ಲ? ಫುಲ್ ಸ್ಟ್ರಿಕ್ಟ್ ಅಲ್ಲಿ ತುಂಬ. ಅಂದರೆ ನಾವು ಟೀಚರ್ಸ್ಗೆ ಬೈಕೊಂಡು ಮಜಾ ಮಾಡಿಕೊಂಡು, ಆಮೇಲೆ ನಮ್ದು ಈಗ ಶೂಟ್ ಮುಗಿದ ತಕ್ಷಣ ನಾವು ಕಬಡ್ಡಿ ಆಡೋದು, ಆಮೇಲೆ ಫುಲ್ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸಪೋರ್ಟ್ ಮಾಡಿದ್ರು ನಮಗೆ.
ಅಂದರೆ ಈಗಿನ ಥರ ಇಲ್ಲ, ನನಗೆ ತುಂಬ ಚೇಂಜಸ್ ಕಾಣಿಸ್ತು ಇದರಲ್ಲಿ. ಓಕೆ. ನಾನು ನಮ್ಮ ಸ್ಕೂಲಲ್ಲಿ ಏನಂದರೆ ಫುಲ್ ಸ್ಟ್ರಿಕ್ಟ್, ಹಿಂಗೆ ಇರಬೇಕು ಹಂಗೆ ಇರಬೇಕು, ಬಟ್ ಇಲ್ಲಿ ಹಾಗಿಲ್ಲ. ಹಿಂಗಲ್ಲಿಲ್ಲ. ಸೊ ಶೂಟ್ ಮಾಡ್ತಿರೋದೇ ಒಳ್ಳೇದು ಅಂತೀರ. ಸ್ಕೂಲ್ ಏನು ಬೇಡ ಹೋಗೋದು. ಅಂದ್ರೆ ಇವರಿಗೆಲ್ಲ ಹೆಂಗಾಯ್ತು ಅಂದ್ರೆ ಒಂದು ಗೌರ್ಮೆಂಟ್ ಸ್ಕೂಲ್ದ ಅನುಭವ ಆಯ್ತು ಅಷ್ಟೇ. ಇವರಿಗೆಲ್ಲ ಅನುಭವ ಇರ್ಲಿಲ್ಲ, ನಮ್ಗೆಲ್ಲ ಇತ್ತು. ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದ್ರಿಂದ ನಮ್ಗೆ ಓದ್ತಿರೋದು ಪ್ರೈವೇಟ್ ಸ್ಕೂಲ್. ಹಂಗಾಗಿ ಇವರಿಗೆಲ್ಲ ಒಂದು ಈ ತರ ಇರತ್ತಾ ಇಲ್ಲಿ ಅಂತ ಒಂದು ಅನುಭವ ಆಯ್ತು, ಹೊಸ ಅನುಭವ ಆಯ್ತು. ಹೇಳಿದ್ರಾ ನಿಮ್ಮ ಸ್ಕೂಲಿಗೆ ಹೋಗಿ ನಾವು ಎಷ್ಟು ಚೆನ್ನಾಗಿತ್ತು ಸ್ಕೂಲ್ ಗೊತ್ತಾ ಶೂಟಿಂಗ್ ಅಲ್ಲಿ, ಆ ಥರ ಯಾಕಿರಲ್ಲ ನೀವೆಲ್ಲ ಅಂತ ಹೇಳ್ಬೇಕಿತ್ತು ನಿಮ್ಮ ಟೀಚರ್ಸಿಗೆ. ಟೀಚರ್ಸಿಗೆ ಹೇಳಿ, ಮಕ್ಕಳಿಗೆಲ್ಲ ಅಂದರೆ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿದ್ರು ಸಖತ್ ಮಜಾ ಇತ್ತು ನಮ್ಮ ಸ್ಕೂಲ್, ಫುಲ್ ಸ್ಟ್ರಿಕ್ಟ್ ಅಲ್ಲ ಅಂತ. ಅವರು ಹೇಳಿದ್ರು ನೀನು ಕರೆದಿದ್ರೆ ನಾನು ಬರ್ತಿದ್ದೆ ಅಂತ. ಹೌದಾ? ನಿಮ್ಮ ಕ್ಲಾಸ್ಮೇಟ್ಸ್ ಯಾರು ಇಲ್ವಾ? ನೀವು ಒಬ್ಬರೇನಾ ನಿಮ್ಮ ಕ್ಲಾಸಿಂದ? ಓ ಹೌದಾ. ಅಂದ್ರೆ ನಾವು ಒಂದೊಂದು ಸ್ಕೂಲಿಂದ ಒಂದೊಂದು, ಈಗ ಕ್ಲಾಸ್ಮೇಟ್ಸ್ ಆದ್ರೆ ಏನಾಗ್ಬಿಡುತ್ತೆ ಅಲ್ಲಲ್ಲೇ ಇದು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಆ ಕ್ಯಾರೆಕ್ಟರ್ ಒಳಗೆ ಮಕ್ಳುಗಳು ಹೋಗಲ್ಲ. ಬಿಡೋ ಅವ್ನು ನನ್ನ ಫ್ರೆಂಡ್ ತಾನೆ ಅಂತ ಹೇಳಿ. ಬಟ್ ಅವಾಗ ನೀವು ಬೇರೆ ಬೇರೆ ಮಕ್ಳಿದ್ರೆ ಅವ್ನು ಚೆನ್ನಾಗಿ ಮಾಡ್ದ ನಾನು ಮಾಡಬೇಕು, ಅವನು ಹಂಗೆ ಹೋಗ್ತಾರೆ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಇದರಿಂದ ಆಮೇಲೆ ನಮ್ಗೆ ಎಲ್ಲ ಮಕ್ಕಳು ಬೇಕು. ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಒಳಗಡೆ ನಮಗೆ ಎಲ್ಲ ಮಕ್ಳುಗಳನ್ನು ನಾವು ಮಾಡ್ಕೊಬೇಕು ಅಂತ ಹೇಳಿ ನಾವು ಒಂದೊಂದು ಸ್ಕೂಲಿಂದ ಮಕ್ಕಳು, ಕೆಲವು ಕಾಲೇಜ್ಗಳಿಗೆ ಹೋಗಿ ಆಡಿಷನ್ ಮಾಡಿದ್ದೀವಿ, ಕೆಲವು ಸ್ಕೂಲ್ಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ಅಲ್ಲಿ ಮಕ್ಳುಗಳಿಗೆ ಅವ್ರ ಸ್ಕೂಲ್ದೇ ಏನಾದರೂ ಒಂದು ಅರೇಂಜ್ ಮಾಡಿಸಿ, ಆ ಕಮಿಟಿ ಕಡೆಯಿಂದ ಅರೇಂಜ್ ಮಾಡಿಸಿ, ಸೊ ಅಲ್ಲಿ ಯಾವ ಮಕ್ಕಳು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರನ್ನ ಎತ್ಕೊಂಡಿದ್ದೀವಿ. ಸೊ ಆ ಥರ. ಸರ್, ಇನ್ನು ನೀವು ಹೇಳಿ. ಆ್ಯಕ್ಚುಲಿ ಈಗ ಬಾಲಾಜಿ ಮನೋಹರ್ ಅವ್ರ ಜೊತೆಗೆ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ಜೊತೆಗೆ ಟೀಸರ್ ನೋಡುವಾಗ ಲೈಕ್ ವೆರಿ ಇಂಟ್ರೆಸ್ಟಿಂಗ್. ಆ ಲೈನ್ ಲಾಸ್ಟಲ್ಲಿ, ಈಗ ಫಸ್ಟ್ ಶುರುವಲ್ಲಿ ಟೀಸರ್ ಶುರುವಲ್ಲಿ ಸ್ವಲ್ಪ ಜೋವಿಯಲ್ಲಾಗಿ ಹೋಗ್ತಾ ಇರುತ್ತೆ ಕಥಾ ಹಂದರ ಎಲ್ಲ. ಲಾಸ್ಟಿಗೆ ಹೋಗುವಾಗ ಈಗ ಅರಣ್ಯಾಧಿಕಾರಿ ಎಂಟರ್ ಆಗ್ತಾರೆ, ಅವರು ಡಿಸೋಜಾ ಪಾತ್ರ ಅಲ್ವಾ, ಅವ್ರ ಹೆಸರು ಡಿಸೋಜಾ ಅಂತ. ಸೊ ನೀವು ಅವ್ರ ಅಂಡರಲ್ಲಿ ವರ್ಕ್ ಮಾಡೋದು, ಮತ್ತು ಕೆಲವೊಂದು ಸೀರಿಯಸ್ ವಿಷಯಗಳನ್ನು ಟಚ್ ಮಾಡಿದ್ದಾರೆ. ಮತ್ತೇನೋ ಅಲ್ಲಿ ಅಗೈನ್ ಸಂಜೀವಣ್ಣ ಪ್ಲಸ್ ಡಿಸೋಜಾ ಅವ್ರ ಮಧ್ಯೆ ಏನೋ ಒಂದು ವೈಮನಸ್ಯ ಇದೆ. ಸೊ ಅದೆಲ್ಲ ಇದೆ ವಿಷಯ. ಸೊ ಓವರ್ ಆಲ್ ಆಗಿ ಫಿಲಮ್ ನೋಡುವಾಗ ವಾಟ್ ಈಸ್ ದ ಟೇಕ್ ಹೋಮ್? ಈಗ ಪ್ರೇಕ್ಷಕರು ನೋಡಿದಾಗ ಏನು ಅನ್ಸುತ್ತೆ ಎಕ್ಸಾಕ್ಟ್ಲಿ? ಅಫ್ಕೋರ್ಸ್ ಇಲ್ಲಿ ಮಲೆನಾಡಿನ ಒಂದು ನೆಲದ ಕಥೆ ಇರುತ್ತೆ, ಮಕ್ಕಳುಗಳದ್ದು ಪಾತ್ರಗಳೆಲ್ಲ ಇಷ್ಟ ಆಗುತ್ತೆ. ಬಟ್ ಓವರ್ ಆಲ್ ಅಂತ ನೋಡುವಾಗ ಏನು ಆ್ಯಕ್ಚುಲಿ ವಾಟ್ ಈಸ್ ದ ಜಿಸ್ಟ್ ಆಫ್ ದ ಮೂವಿ? ಸರ್, ಮಲೆನಾಡಿನ ನಮ್ಮ ನೆಲದ ಸೊಗಡು ಅಂತ ನಾವೇನು ಹೇಳ್ತೀವಿ, ಅದು ಅದರ ಜೊತೆಗೆ ಈ ಪರಿಸರ ಕಾಳಜಿಯನ್ನು ಯುವಜನತೆಯಲ್ಲಿ ಮೂಡಿಸೋದು, ಮತ್ತೆ ವನ್ಯಜೀವಿಗಳ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಇದು ಎಲ್ಲದರ ಒಂದು ಕಥಾ ಹಂದರದ ಜೊತೆಗೆ ಒಂದು ಸಾಮಾಜಿಕ ಕಳಕಳಿ ಬದ್ಧತೆ ಅಂತ ನಾವೇನು ಹೇಳ್ತೀವಿ, ಅದು ನಿರ್ದೇಶಕರ ಒಂದು ಮೂಲ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಈ ಕತೆ ಆ ಥರ ಹೋಗ್ತದೆ. ಒಂದು ಸಮಾಜಕ್ಕೊಂದು ಸಂದೇಶ ಕೊಡುವಂಥ ಒಂದು ಚಿತ್ರ ಆಗಿ ಮೂಡಿ ಬಂದಿದೆ ಇದು. ಓಕೆ ಸರ್, ಸಂದೇಶದ ಜೊತೆಗೆ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಜನಗಳಿಗೆ ಅದು ಚೆನ್ನಾಗಿ ರೀಚ್ ಆಗಬೇಕು. ಸೊ ಎಂಗೇಜ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ ಏನೇನು ಹಾಸ್ಯ ಇದರಲ್ಲಿ ಇದೆಯಾ, ಮತ್ತೆ ಏನು ಹಾಡುಗಳಿದೆ, ಕೆಲವೊಂದಷ್ಟು ಒಳ್ಳೊಳ್ಳೆ ಹಾಡುಗಳು, ಒಳ್ಳೆ ಸಾಹಿತ್ಯ ಇರುವಂತಹ ಹಾಡುಗಳು, ಅದ್ರ ಜೊತೆಗೆ ಏನೋ ಒಂದು ಎಂಗೇಜ್ಮೆಂಟ್ ಫ್ಯಾಕ್ಟರ್ ಬೇಕಲ್ಲ, ಇಂಟ್ರೆಸ್ಟಿಂಗ್ ಅಂತ ಅನ್ಸೋದಕ್ಕೆ ಅದು ಏನೇನಿರುತ್ತೆ ಅಂತ. ಮಲೆನಾಡಲ್ಲಿ ನಾವು ಕನ್ನಡ ಒಂದು ಸ್ವಲ್ಪ ವಿಭಿನ್ನವಾಗಿ ಮಾತಾಡ್ತೀವಿ. ಆ ಭಾಷೆ ತುಂಬಾ ಜಿಲ್ಲೆಗಳಲ್ಲಿ ಆ ಭಾಷೆ ಇದೆ. ಅದರಲ್ಲೇ ಆ ಕಾಮಿಡಿ ಜನಗಳನ್ನ ತುಂಬ ಬೇಗ ಟಚ್ ಆಗುತ್ತೆ. ಅದು ಆ ಥರ ತುಂಬ ಸೊಗಸಾಗಿ ಬಂದಿದೆ. ಹಾಡು ಕೂಡ ನಾನು ಹೇಳಿದ್ನಲ್ಲ, ತುಂಬ ನಮ್ಮ ನಿರ್ದೇಶಕರು ತುಂಬ ಸೊಗಸಾಗಿ ಬರೆದಿದ್ದಾರೆ. ಸಾಹಿತ್ಯ ಕೂಡ ಒಂದು ವೆಯ್ಟೇಜ್ ಇದೆ ಅದಕ್ಕೆ. ನಮ್ಮ ಮಲೆನಾಡು ಮತ್ತು ಕರಾವಳಿಗೆ ಹೊಂದಿಕೆ ಆಗುವಂಥ ಒಂದು ಸಾಹಿತ್ಯ, ಮತ್ತು ನಮ್ಮ ಆ ದೃಶ್ಯ ವೈಭವಕ್ಕೆ ಸರಿ ಹೋಗುವಂಥ ಸಾಹಿತ್ಯ ಬರೆದಿದ್ದಾರೆ. ಆಮೇಲೆ ಬಾಲಾಜಿ ಮನೋಹರ್ ಆಗಲಿ, ನಟನ ಪ್ರಶಾಂತ್ ಮತ್ತು ಸಂಜೀವ್ ನಾಯ್ಕ ಅವರೆಲ್ಲ ದೊಡ್ಡ ಕಲಾವಿದರಾದರೂ ನಮಗೆ ತುಂಬ ಒಂದು ಸಪೋರ್ಟಿವ್ ಆಗಿ. ಸಂಜೀವ್ ನಾಯ್ಕ, ಅಕ್ಷಯ್ ನಾಯ್ಕ ಇದ್ದಾರೆ. ಆಮೇಲೆ ಕಿರಣ್ ನಾಯ್ಕ ಅವರು, ಸಂಜೀವಣ್ಣ ಹೆಸರು ಸಂಜೀವ್ ಅಂತ. ಹೌದು, ಅವರೆಲ್ಲ ತುಂಬಾ ನಮಗೆ ಕೋಆಪರೇಟ್ ಮಾಡಿದ್ದಾರೆ. ಅದರಲ್ಲೂ ನಮ್ಮ ನಿರ್ದೇಶಕರಿಗೆ ತುಂಬಾ ತಾಳ್ಮೆ ಇದೆ. ಒಂದು 50-60 ಜನ ಮಕ್ಕಳನ್ನ ಎಟ್ ಎ ಟೈಮ್ ಹ್ಯಾಂಡ್ಲ್ ಮಾಡೋದು ಉಂಟಲ್ಲ, ಅದು ತುಂಬ ಕಷ್ಟದ ಕೆಲಸ. ಅದಕ್ಕೆ ಸುಮ್ಮನೆ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನಮ್ಮ ಕಾರ್ಯಕಾರಿ ನಿರ್ಮಾಪಕರು ತುಂಬ ಪರಿಶ್ರಮ ಪಟ್ಟಿದ್ದಾರೆ. ಒಂದು ಹೇಳಿದ್ನಲ್ಲ, ಒಬ್ಬರೊಬ್ಬರ ಮನಸ್ಥಿತಿ ಒಂದೊಂಥರ ಇರ್ತದೆ, ಅವ್ರನ್ನೆಲ್ಲ ಒಂದು ಒಗ್ಗೂಡಿಸಿ ಅದನ್ನು ಒಟ್ಟಿಗೆ ಕರ್ಕೊಂಡೋಗೋದು ಉಂಟಲ್ಲ, ಅದು ಒಂದು ಟಾಸ್ಕ್ ಅದು. ಆ ನಿಟ್ಟಿನಲ್ಲಿ ನಮ್ಮ ನಿರ್ದೇಶಕರ ಧರ್ಮಪತ್ನಿಯವರು ತುಂಬ ಸೊಗಸಾಗಿ ನಿರ್ವಹಿಸಿದ್ದಾರೆ. ಒಟ್ಟಾರೆ ಇದು ಜನಗಳನ್ನು ಹೃದಯಕ್ಕೆ ತಲುಪುವುದು ಅಂತ ಹೇಳ್ತೀವಲ್ಲ, ಹಾರ್ಟ್ ಟಚಿಂಗ್ ಅಂತ ಏನು ಹೇಳ್ತೀವಿ, ಆ ಥರ ಒಂದು ಒಳ್ಳೆ ಸಂದೇಶ ಕೊಡುವ ಜೊತೆ ಒಳ್ಳೆ ಮನೋರಂಜನೆ ಕೂಡ ಕೊಡ್ತದೆ ಅನ್ನೋ ಭರವಸೆ ಇದೆ. ನಿಮ್ಮೆಲ್ಲರ ಸಹಕಾರವನ್ನ ಮತ್ತೊಮ್ಮೆ ನಾವು ಅಪೇಕ್ಷೆ ಪಡ್ತೀವಿ. ಅಂದ್ರೆ ನಿಮ್ಗೆ ಸಿನಿಮಾ ನೋಡಿದ್ರೆ ಸರ್, ಸಿನಿಮಾ ನೋಡ್ತಿದೀವಿ ಅಂತ ಅನ್ಸಲ್ಲ, ನೀವು ನಾವೇ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದೀವೇನೋ ಅನ್ನೋ ತರ ಅನ್ಸುತ್ತೆ. ಅಂದ್ರೆ ಒಂದು ಹಳ್ಳಿನಲ್ಲಿ ನಾವೇ ಹೋಗ್ತಿದೀವೇನೋ, ಸ್ಕೂಲ್ ಮುಗಿದ ತಕ್ಷಣ
ನೆಕ್ಸ್ಟ್ ಜೀವನ ಅದಾದ ತಕ್ಷಣ ನೆಕ್ಸ್ಟ್ ಲೈಫು ಎಲ್ಲ ನಾವೇ ಓಡಾಡ್ತಿದ್ದೀವಿ. ಮತ್ತು ನಾವು ಮಲೆನಾಡಿಂದು ಫೇಮಸ್ಸು ಅಂಟಿಕೆ ಪಿಂಟಿಕೆ ಅಂತೇಳಿ, ಅಂದರೆ ನಮ್ಮ ದೀಪಾವಳಿ ಹಬ್ಬದಲ್ಲಿ ಒಂದು ಗುಂಪು ಕಟ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಹೋಗ್ತಾರೆ ಅಂಟಿಕೆ ಪಿಂಟಿಗೆ ಅಂತ ಹಾಡು. ಅದು ಇಲ್ಲಿವರೆಗೂ ಯಾರೂ ಇದು ಮಾಡಿಲ್ಲ, ನಾವೇ ಫಸ್ಟು ಆ ಒಂದು ಸಾಂಗು. ಮತ್ತು ದೀಪಾವಳಿ ಹಬ್ಬ ನಮ್ಮ ಕಡೆ ಎಷ್ಟು ಸ್ಪೆಷಲ್ಲು ಅನ್ನೋದನ್ನು ಕೂಡ ನಾವು ಫುಲ್ಲು ದೀಪಾವಳಿ ಹಬ್ಬದೊಂದು ತೋರಿಸಿದ್ದೀವಿ. ಸೊ ಪ್ರತಿಯೊಂದು ನಿಮಗೆ ನಮ್ಮ ಸಿನಿಮಾದಲ್ಲಿದೆ, ಫುಲ್ ಪ್ಯಾಕೇಜ್ ನಿಮಗೆ ನಮ್ಮ ಮಲೆನಾಡಿಂದು ಪ್ರತಿಯೊಂದು ಎಲ್ಲದೂ ನಿಮಗೆ ನಮ್ಮ ಸಿನಿಮಾದಲ್ಲಿ ನೀವು ನೋಡ್ಬೋದು. ಮಲೆನಾಡಿನ ಜಾನಪದ ಸೊಗಡನ್ನ ತುಂಬಾ ಸೊಗಸಾಗಿ ಇದು ಮಾಡಿದ್ದಾರೆ. ಅಂಟಿಕೆ ಪಿಂಟಿಕೆ ಅನ್ನೋದು ಒಂದು ಕಲಾ ಪ್ರಕಾರ ಇದೆ ನಮ್ಮ ಮಲೆನಾಡಲ್ಲಿ. ಅದು ನಮ್ಮ ಕಡೆ ತುಂಬಾ ದೀಪಾವಳಿ ಸಮಯದಲ್ಲಿ ಅದನ್ನ ಮಾಡ್ತೀವಿ ನಾವು. ಅದಕ್ಕೆ ಅಂತ ಒಂದು ಆ ಜಾನಪದ ಹಾಡುಗಾರರಿದ್ದಾರೆ. ಅದನ್ನ ನಮ್ಮ ಕೇಶವ ಗುತ್ತಳಿಕೆ ಮತ್ತೆ ಅವರ ತಂಡ, ನಮ್ಮ ಶೃಂಗೇರಿ ಅವರವರು ತುಂಬಾ ಸೊಗಸಾಗಿ ಅದನ್ನ ನಿರ್ವಹಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ಟೋಟಲಿ ನಮ್ಮ ಮಲೆನಾಡಿನ ಕರಾವಳಿ ಎಲ್ಲ ಕಲಾ ಪ್ರಕಾರಗಳನ್ನು ಅನಾವರಣಗೊಳಿಸುವ ಜೊತೆಗೆ ಪರಿಸರ ಕಾಳಜಿ, ವನ್ಯಜೀವಿ ಸಂರಕ್ಷಣೆ ಎಲ್ಲ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಚಲನಚಿತ್ರವನ್ನು ತೆಗೆದಿದ್ದಾರೆ. ಓಕೆ, ಇನ್ನು ಸಮೃದ್ಧಿ ಮತ್ತು ಅಹಾನ ಅವರಿಗೆ ಲೈಕ್ ವಾಟ್ ಆರ್ ಯುವರ್ ಅದರ್ ಟ್ಯಾಲೆಂಟ್ಸ್? ಈಗ ಅಕಾಡೆಮಿಕ್ಸ್ ಹೊರತುಪಡಿಸಿ ಈಗ ಆ್ಯಕ್ಟ್ ಮಾಡಿದ್ದೀರಾ, ಫಸ್ಟ್ ಫಿಲಮ್ ಆಗೋಯ್ತು, ಬೇರೆ ಏನು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನೆಲ್ಲ ಮಾಡ್ತೀರಾ ನೀವು ಸ್ಕೂಲಲ್ಲಿ? ಸಿಂಗಿಂಗ್ ಅಥವಾ ಡ್ಯಾನ್ಸಿಂಗ್ ಏನಾದರೂ ಮಾಡ್ತೀರಾ? ಏನಿಲ್ಲ. ಓದೋದು, ನೀವು ಸ್ಪೋರ್ಟ್ಸ್. ಏನು ಸ್ಪೋರ್ಟ್ಸ್? ಇವಳು ಸ್ಪೋರ್ಟ್ಸಲ್ಲಿ ಇದ್ದಾಳೆ, ಸ್ಪೋರ್ಟ್ಸು ಆಮೇಲೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಓಕೆ, ಎಲ್ಲ ಇದೆ. ಸೊ ಸಿಂಗಿಂಗ್ ಆ ಥರ ಏನೂ ಇಲ್ಲ, ಜಸ್ಟ್ ನೀವು ಅಂದರೆ ಸ್ಕೂಲ್ ಡೇ ಬಂದಾಗ ಪರ್ಫಾರ್ಮ್ ಮಾಡೋದು ಆ ಥರದ್ದೆಲ್ಲ ಅಷ್ಟೇ. ಸೊ ನಿಮಗೆ ಓವರ್ ಆಲ್ ಈ ಸಿನಿಮಾದ ಔಟ್ಪುಟ್ಟಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವಿಬ್ರು? ಅಂದರೆ ನೆಕ್ಸ್ಟ್ ಅವಕಾಶಗಳು ಸಿಕ್ಕಿದ್ರೆ ಮಾಡ್ತೀರಾ ಮತ್ತೆ, ಅಥವಾ ಏನು ವಾಟ್ ಆರ್ ಯುವರ್ ಥಾಟ್ಸ್? ಮನೆಯಲ್ಲಿ ಅದಕ್ಕೆಲ್ಲ ಅವಕಾಶ ಇದೆಯಾ? ನೆಕ್ಸ್ಟ್ ಆ್ಯಕ್ಟ್ ಮಾಡ್ತೀವಿ ಅಂದರೆ ಹೇಗೆ? ಅವಕಾಶ ಇದೆ, ಹಾಂ, ನೆಕ್ಸ್ಟ್ ಮಾಡಬೇಕು, ಸುಮಾರು ಮಾಡಬೇಕು ಅಂತ. ಹಾಂ, ನಿಮ್ಮ ಪಾತ್ರನ ಜನ ಹೆಂಗೆ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಅಂದರೆ ಈಗ ನಾವು ಎಲ್ಲ ಫುಲ್ಲು ತುಂಬ ತರಲೆ ಇದರಲ್ಲಿ ಫಿಲಮಲ್ಲಿ, ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಹೋದಾಗ ನಾವು ಯಾರಿಗಾರು ರೇಗಿಸ್ಕೊಂಡು ಎಲ್ಲ ಸುಮಾರು ಎಂಜಾಯ್ ಮಾಡ್ತಾ ಇದ್ದೀವಿ. ನಾನಂತ ಅಲ್ಲ, ಎಲ್ಲರೂ ಕೂಡ ತುಂಬ ಕಾಮಿಡಿಯಾಗಿ ಮಾಡಿದ್ದೀವಿ. ರಿಯಲ್ ಲೈಫಲ್ಲಿ ತುಂಬ ಸೀರಿಯಸ್ಸಾ ಇದೇ ಥರ? ಹೌದೌದು, ಅವಳು ಸ್ವಲ್ಪ ಸೀರಿಯಸ್, ಸೈಲೆಂಟ್ ಅವಳು. ಸೊ ಅಪೋಸಿಟ್ ರೋಲ್ ಪ್ಲೇ ಮಾಡಿದ್ದೀರಾ ಹಾಗಾದ್ರೆ? ಹಾಂ, ಅಪೋಸಿಟ್ ರೋಲ್ ಪ್ಲೇ ಮಾಡಿಸಿರೋದು. ಸ್ಕೂಲೆಲ್ಲ ನೋಡಿ ಅವ್ರಿಗೆ ಶಾಕ್ ಆಗ್ಬೋದಲ್ಲ, ಸ್ಕೂಲಲ್ಲಿ ಫುಲ್ ಸೈಲೆಂಟ್ ಇರ್ತಾರೆ, ಇಲ್ಲಿ ನೋಡಿದ್ರೆ ಈ ಥರ ಕಾಮಿಡಿ ಮಾಡ್ತಿದ್ದಾರೆ ಅಂತ. ಅಂದರೆ ಫ್ರೆಂಡ್ಸ್ ಹತ್ರ ಏನು ಸೀರಿಯಸ್ ಅಲ್ಲ, ಇಲ್ಲ ಟೀಚರ್ಸ್ ಹತ್ರ ಮಾತ್ರ. ನಿಮಗೆಲ್ಲ ಗೊತ್ತಾಗಿಲ್ಲ ಅವ್ರದ್ದು ರಿಯಲ್ ಫೇಸ್ ಏನು ಅಂತ. ಇಲ್ಲ, ನಾವು ಅದಕ್ಕೆ ಆಪೋಸಿಟ್ ಕೊಟ್ಟಿರೋದು, ಸೈಲೆಂಟ್ ಅಲ್ಲ, ಸ್ವಲ್ಪ ಚೇಂಜ್ ತಗೊಳ್ಳೋಣ ಅಂತ. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವಕಾಶ ಬಂದರೆ ಮಾಡ್ತೀರಾ ಅಲ್ವಾ? ಓಕೆ, ಅಂದರೆ ಏನು ಈ ಪಾತ್ರ, ನಿಮ್ಮ ಪಾತ್ರ ಯಾವ ರೀತಿ ಎಂಟರ್ಟೈನ್ ಮಾಡುತ್ತೆ ಆಡಿಯನ್ಸ್ಗೆ? ಲವ್ ಸ್ಟೋರಿ ಅದ್ರೆ ಸರ್. ಸೊ ಎಲ್ರಿಗೂ ಲವ್ ಅಂದರೆ ಅವ್ರವ್ರ ಹುಡುಗಿಯರ್ನ ಹಾಕೊಂಡ್ಬಂದ್ಬಿಡ್ತಾರೆ ಹಾಗೆ ಕಂಪಲ್ಸರಿ. ನೀವು ಅಲ್ಲ ಇದು ಇವಾಗೆಲ್ಲ ಏನಂದ್ರೆ ಇವಾಗೆಲ್ಲ ಆ ಸ್ಟೇಜ್ ಮುಗಿಸ್ಕೊಂಡು ಬಂದು ಬ್ರೇಕಪ್ ಎಲ್ಲ ಆಗಿರುತ್ತಲ್ಲ, ಅವ್ರಿಗೆ ಒಂದ್ಸರಿ ಅವರ ಹಳೆ ಗರ್ಲ್ ಫ್ರೆಂಡ್ ನೆನಪಾಗತ್ತೆ. ಹಳೆ ಗರ್ಲ್ ಫ್ರೆಂಡ್ ಒಂದಿದ್ರೆ ನೆನಪಾಗುತ್ತೆ. ಈಗ ಹಂಗಿಲ್ವಲ್ಲ, ಸುಮಾರು ಜನ ಇರ್ತಾರೆ, ಯಾವ ಗರ್ಲ್ ಫ್ರೆಂಡ್ ನೆನಪಾಗ್ತಾರೆ ಅದು ನೋಡ್ಕೋಬೇಕು ನಾವು. ನಾವು ಒಂದನ್ನ ನೆನಪು ಮಾಡೋ ಪ್ರಯತ್ನ ಮಾಡಿದೀವಿ ಅಷ್ಟೇ. ಹೌದಾ? ಓಕೆ, ಅದೇ ಯಾರು ಅಂತ ಅವರವರೇ ಡಿಸೈಡ್ ಮಾಡ್ಕೋಬೇಕು ಯಾರು ಅಂತ. ಥ್ಯಾಂಕ್ ಯು ಸೋ ಮಚ್. 4 ಜನರ ಜೊತೆಗೆ ಮಾತಾಡಿದ್ದು ತುಂಬ ಖುಷಿ ಅನ್ನಿಸ್ತು. ಜೊತೆಗೆ ಅಫ್ಕೋರ್ಸ್ ಅಂದರೆ ನಾವೀಗ ಈಸಿಯಾಗಿ ಮಾತಾಡ್ತಾ ಇದ್ದೀವಿ, ಬಟ್ ಇಷ್ಟು ಜನರನ್ನು ಹಾಕ್ಕೊಂಡು ಒಂದು ಸಿನಿಮಾ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿ. ಸರ್ ಹೇಳಿದಾಗೆ ಇದು ತುಂಬ ಮನಮುಟ್ಟುವ ಸಿನಿಮಾ ಆಗಿ ನಿಲ್ಲಲಿ ಅಂತ ನಾನು ಆಶಿಸ್ತೀನಿ. 4 ಜನಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಪಾಠಶಾಲಾ ಸಿನಿಮಾ ತಂಡದ ಮಾತುಗಳು. ಈ ಸಿನಿಮಾ ನವೆಂಬರ್ 28ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.